ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ಒಳ್ಳೆಯ ಗೃಹಿಣಿಯ ಲಕ್ಷಣಗಳನ್ನು ನೋಡಿದ್ರಿ. ಸೊ ಈ ವಿಡಿಯೋ ಒಳಗಡೆ ಒಳ್ಳೆಯ ಗಂಡನ ಲಕ್ಷಣಗಳು ಆ್ಯಂಡ್ ಗಂಡನಲ್ಲಿ ಇರಬೇಕಾಗಿರ್ತಕ್ಕಂಥ ಗುಣಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾರೋ ಲೇಡೀಸು ಕೂಡ ಹಂಗೆ ಕಮೆಂಟ್ ಮಾಡಿದ್ರು, ಅಣ್ಣ ಗಂಡನ ಒಂದು ಲಕ್ಷಣಗಳು ಮತ್ತು ಗುಣಗಳು ಹೇಗಿರಬೇಕು ಒಂದು ಫ್ಯಾಮಿಲಿ ಒಳಗಡೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂಥೇಳಿ. ಸೊ 5ರಿಂದ 6 ಟಿಪ್ಸ್ನ ಶೇರ್ ಮಾಡ್ತೀನಿ. ಒಂದು ಫ್ಯಾಮಿಲಿ ಬೆಸ್ಟ್ ಫ್ಯಾಮಿಲಿ ಹಸ್ಬೆಂಡ್ ಹೇಗಿರ್ತಾರೆ ಅಂಥೇಳಿ ಟಿಪ್ಸ್ನ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ 19,000 ಕಂಪ್ಲೀಟ್ ಆಯಿತು. ಆದಷ್ಟು ಬೇಗ 20,000 ಕಂಪ್ಲೀಟ್ ಆಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ವಿಡಿಯೋ ನೋಡಿದ ಮೇಲೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಪಾಯಿಂಟ್, ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿರಬೇಕು. ನೋಡಿ, ಫಸ್ಟು ನಿಷ್ಠೆ ಮತ್ತು ಪ್ರಾಮಾಣಿಕ ಯಾರಿಗಿರಬೇಕು? ಗಂಡನ ತಂದೆ ತಾಯಿಗೆ ನಿಷ್ಠೆ ಮತ್ತು ಪ್ರಾಮಾಣಿಕನಾಗಿರಬೇಕು, ಮತ್ತು ಹೆಂಡತಿ ಮತ್ತು ಮಕ್ಕಳಿಗೆ ನಿಷ್ಠೆ ಮತ್ತು ಪ್ರಾಮಾಣಿಕನಾಗಿರಬೇಕು. ನಾನು ಇಡೀ ಸಮಾಜಕ್ಕೆ ಮೆಚ್ಚಿಸ್ಬೇಕು, ಊರಿಗೆ ದೊಡ್ಡ ಮನುಷ್ಯ ಅನ್ಸ್ಕೋಬೇಕು, ಅದೆಲ್ಲ ಮಾತಾಡ್ತಿಲ್ಲ. ಇಲ್ಲಿ ಫಸ್ಟ್ ಮೆಚ್ಚಬೇಕಾಗಿರೋದು ಮನೇನ ಗೆದ್ದು ಹೊರಗಡೆ ಮಾರಿನ ಗೆಲ್ಲಬೇಕು ಅಂತ ಮಾತಿದೆ. ಸೊ ಹೆಂಡತಿಗೆ ಒಳ್ಳೆ ಗಂಡನಾಗಬೇಕು ಫಸ್ಟು, ತಂದೆ ತಾಯಿಗೆ ಮಗನಾಗಬೇಕು, ಆ್ಯಂಡ್ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಅಪ್ಪನಾಗಬೇಕು. ಅದು ನಿಷ್ಠೆ ಮತ್ತು ಪ್ರಾಮಾಣಿಕನಾಗಿರ್ಬೇಕು. ಅಲ್ಲಿ ಸುಳ್ಳು ಹೇಳುವಂಥದ್ದು, ಡೊಂಗಿತನ ಮಾಡುವಂಥದ್ದು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಏನೇನೋ ಕಥೆಗಳನ್ನು ಕಟ್ಟುವಂಥದ್ದು, ಈ ಥರದ ಗಂಡ ಯಾರೂ ಇಷ್ಟಪಡಲ್ಲ. ಈ ಥರದ ಮಗನ ಯಾರು ತಂದೆ ತಾಯಿನೂ ಇಷ್ಟಪಡಲ್ಲ. ಆ್ಯಂಡ್ ಮಕ್ಕಳು ಕೂಡ ಅಪ್ಪ ಹಿಂಗಿರಬೇಕು ಅಂತ ಯಾರೂ ಬಯಸಲ್ಲ. ಸೊ ನಿಷ್ಠೆ ಮತ್ತು ಪ್ರಾಮಾಣಿಕನಾಗಿರ್ತಕ್ಕಂಥ ಗಂಡ ಇರಬೇಕಾಗತ್ತೆ ಆ ಒಂದು ಸಂಸಾರಕ್ಕೆ. ನೆಕ್ಸ್ಟ್ ಪಾಯಿಂಟ್, ಪ್ರೇಮ ಮತ್ತು ಕಾಳಜಿ. ಇದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೋಡಿ, ಎಷ್ಟೋ ಗಂಡ್ಮಕ್ಳಲ್ಲಿ ಪ್ರೇಮ ಮತ್ತು ಕಾಳಜಿ ಇರೋದಿಲ್ಲ, ಪ್ರೀತಿ ಕಾಳಜಿ ಅನ್ನೋದು ಇರೋದೇ ಇಲ್ಲ. ಪ್ರೀತಿ ತೋರಿಸ್ಬಿಟ್ರೆ ಎಲ್ಲೋ ಒಂದು ಕಡೆ ಕಂಜ್ಯೂಸ್, ಪ್ರೀತಿ ತೋರಿಸ್ಬಿಟ್ರೆ ಮನೆ ಮಠನೇ ಮಾರ್ಕೊಂಡ್ಬಿಡ್ತೀವನೋ ಅನ್ನೋ ಲೆಕ್ಕಕ್ಕೆ ಫೀಲ್ ಮಾಡ್ತಾರೆ ಎಷ್ಟೋ ಗಂಡ್ಮಕ್ಳು. ಹೆಂಡತಿ ಕಂಡ್ರೆ ಸಾಕು ಗುರ್ರ ಅಂತಾರೆ, ಅಪ್ಪ ಅಮ್ಮನ ಕಂಡ್ರೆ ಸಾಕು ಗುರ್ರ ಅಂತಾರೆ, ಮಕ್ಕಳು ಕಂಡ್ರೆ ಸಾಕು ಗುರ್ರ ಅಂತಾರೆ. ಸ್ಟ್ರಿಕ್ಟ್ ಇಟ್ಕೋಬೇಕ್ರಿ ಅಂತ ಹೇಳ್ತಾರೆ. ಇಟ್ಕೊಳ್ಳಿ, ಒಂದು ಹಂತದೊಳಗೂ ಇರಬೇಕು. ಬಟ್ ಇವತ್ತು ಪ್ರೀತಿಯಿಂದ ಮಾತ್ರ ಇಡೀ ಜಗತ್ತನ್ನು ಗೆಲ್ಲೋಕ್ಕೆ ಸಾಧ್ಯ. ಪ್ರೀತಿಯಿಂದ ಮಾತ್ರ ಇನ್ನೊಬ್ಬರ ಮನಸ್ಸನ್ನು ಗೆಲ್ಲೋಕ್ಕೆ ಸಾಧ್ಯ. ಪ್ರೀತಿನೇ ಇಲ್ಲ ಅಂದಮೇಲೆ, ಕಾಳಜಿನೇ ಇಲ್ಲ ಅಂದಮೇಲೆ ನೀವು ಯಾರ ಮನಸ್ಸನ್ನು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಎಲ್ಲ ವೇಸ್ಟ್ ಅನಿಸ್ಬಿಡುತ್ತೆ. ಇದು 100% ಸತ್ಯ. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ನಿಮ್ಮ ಮನೇಲಿರ್ತಕ್ಕಂಥ ನಾಯಿ, ಅದಕ್ಕೆ ನೀವು ಊಟ ತಿಂಡಿ ಕೊಟ್ಟು ಕಾಳಜಿ ಮಾಡಿದ್ರೆ ಆ ನಾಯಿ ನೀವು ಬಂದ ತಕ್ಷಣ ಬಾಲ ಅಲ್ಲಾಡ್ಕೊಂಡು ಹಿಂದೆ ಬರುತ್ತೆ. ಬಿಕಾಸ್ ನೀವು ಕೇರ್ ತೊಗೊಂಡಿರ್ತೀರ. ಕೇರ್ ಇಟ್ ಮೀನ್ಸ್ ಲವ್ ಇರುತ್ತೆ. ಲವ್ ಇದ್ದಾಗಲೇ ಕಾಳಜಿ ಮಾಡೋಕ್ಕೆ ಸಾಧ್ಯ. ನೀವು ಹೊರಗಡೆ ರೋಡ್ ಮೇಲೆ ಹೋಗೋ ನಾಯಿ ನಿಮ್ಮ ನೋಡ್ರೆ ಗುರು ಅನ್ನುತ್ತೆ ಅಂದರೆ ಅದ್ರ ಮೇಲೆ ಅದನ್ನು ಕಾಳಜಿ ತೋರಿಸಿರಲ್ಲ ನಾವು. ಇಲ್ಲೂ ಅಷ್ಟೇ, ಫ್ಯಾಮಿಲಿ ಒಳಗಡೆ ನೀವು ಕಾಳಜಿ ತೋರಿಸಿದಾಗ, ಪ್ರೀತಿ ಕೊಟ್ಟಾಗ, ನಿಮಗೆ ಸಿಗುವಂಥ ಹೆಂಡತಿ ಮಕ್ಕಳಿಂದ ಮತ್ತು ತಂದೆ ತಾಯಿಯಿಂದ ಸಿಗುವಂಥದ್ದು ನಿಮಗೆ ಪ್ರೀತಿ ಮತ್ತು ಕಾಳಜಿ. ನಾನು ಈ ವಿಡಿಯೋ ಒಳಗಡೆ ಒಂದೊಳ್ಳೆ ಸಂಸಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲವು ಹೆಣ್ಣುಮಕ್ಕಳು ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರು ಹೊರಗಡೆನೇ ಕಣ್ಣು ಹಾಕಿರ್ತಾರೆ, ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಕೆಲವು ಗಂಡು ಮಕ್ಕಳು ಹೊರಗಡೆನೇ ಕಣ್ಣು ಹಾಕ್ಕೊಂಡಿರ್ತಾರೆ, ಅವ್ರ ಬಗ್ಗೆನೂ ಮಾತಾಡ್ತಿಲ್ಲ. ಒಂದೊಳ್ಳೆ ಫ್ಯಾಮಿಲಿ ಹೇಗಿರುತ್ತೆ ಅದ್ರ ಬಗ್ಗೆ. ನೆಕ್ಸ್ಟ್ ಪಾಯಿಂಟ್, ಕುಟುಂಬದ ಜವಾಬ್ದಾರಿ ತೊಗೊಳ್ಬೇಕು. ಎಷ್ಟೋ ಗಂಡು ಮಕ್ಕಳು ಕುಟುಂಬದ ಬಗ್ಗೆ ಜವಾಬ್ದಾರಿ ತೊಗೊಳ್ಳಲ್ಲ. ನಂಗೆ ಸಂಬಂಧ ಇಲ್ಲ. ತಂದೆ ತಾಯಿ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಲೆಕ್ಕಪತ್ರದಾಗಿರ್ಬೋದು, ಹೆಂಡತಿ ಜವಾಬ್ದಾರಿ ಇರ್ಬೋದು, ಮಕ್ಕಳ ಜವಾಬ್ದಾರಿ ಯಾಕೆಲ್ಲ ತೊಗೊಳ್ಳಲ್ಲ. ಅಲ್ಲ, ಎಲ್ಲವನ್ನ ಜವಾಬ್ದಾರಿಯುತ ಒಬ್ಬ ಮನುಷ್ಯ ಆದಾಗಲೇ ಅಲ್ಲಿ ಬೆಲೆ ಇರೋಕ್ಕೆ ಸಾಧ್ಯ. ಆ್ಯಂಡ್ ಹೆಂಡತಿಗೆ ಇಷ್ಟ ಆಗ್ಲಿಕ್ಕೆ ಸಾಧ್ಯ, ಮಕ್ಕಳಿಗೆ ಇಷ್ಟ ಆಗ್ಲಿಕ್ಕೆ ಸಾಧ್ಯ, ಅದಾದಮೇಲೆ ತಂದೆ ತಾಯಿಗೆ ಇಷ್ಟ ಆಗ್ಲಿಕ್ಕೆ ಸಾಧ್ಯ. ಇದಾದಮೇಲೆ ಹೊರಗಡೆ ನೀವು ಸಮಾಜಕ್ಕೂ ಇಷ್ಟ ಆಗ್ತೀರಿ. ನೀವು ಜವಾಬ್ದಾರಿಗಳನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ ನೀವು ಹುಚ್ಚರ ಸಾಲಿಗೆ ಹೋಗ್ತೀರಿ. ಒಬ್ಬ ಗಂಡಸಾದಂಥವನು, ಯಜಮಾನ ಆದಂಥವನು ಮನೆಯ ಜವಾಬ್ದಾರಿಗಳನ್ನು ತಗೊಳ್ಬೇಕು. ಆ್ಯಕ್ಚುಲಿ ಜವಾಬ್ದಾರಿ ಅಂದರೆ ಹಿಂಗೆ ಹಂಗಲ್ಲ. ಏನಾಗ್ತಿದೆ, ಏನಿಲ್ಲ, ಅಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ, ನಿಮ್ಮ ಕೆಲಸ ಏನಿದೆ, ಇದ್ರ ಬಗ್ಗೆ ಎಲ್ಲ ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ ಗಂಡ ಆದಂಥವನು. ಕೆಲವರು ಬೇಜವಾಬ್ದಾರಿತ ನಡ್ಕೋತಾರೆ. ಕುಡಿಯೋದು, ಅವ್ರ ಪಾಡಿಗೆ ಇದ್ದು ಬಿಡೋದು, ಹೆಂಡತಿ ಊಟ ಮಾಡಿದ್ರೆ ಅಥವಾ ಅವ್ರದ್ದು ಕೆಲಸ ಕಾರ್ಯ ಹೆಂಗೆ ನಡೀತಿದೆ, ಮಕ್ಕಳು ಓದ್ತಾ ಇದ್ದಾರೆ, ತಂದೆ ತಾಯಿ ಆರೋಗ್ಯವಾಗಿದ್ದಾರೆ ಇಲ್ಲ, ಅಥವಾ ಅವ್ರು ಏನು ಮಾಡ್ತಿದ್ದಾರೆ, ಎಷ್ಟು ಬಂತು, ಏನಿಲ್ಲ, ಇದು ಯಾವುದೂ ಲೆಕ್ಕಕ್ಕೆ ತೊಗೊಂಡಿಲ್ಲ ಅಂದರೆ ನೀವು ಆ ಫ್ಯಾಮಿಲಿನಲ್ಲಿ ಇದ್ದು ವೇಸ್ಟ್ ಆಗ್ತೀವಿ. ನೆಕ್ಸ್ಟ್ ಪಾಯಿಂಟ್, ಆತ್ಮವಿಶ್ವಾಸ ಮತ್ತು ಶಕ್ತಿ. ಪ್ರತಿ ಫ್ಯಾಮಿಲಿನಲ್ಲಿ ಅಂದರೆ ಮಕ್ಕಳಿಗಾಗಿರ್ಬೋದು, ಎಕ್ಸಾಂಪಲ್ ಓದ್ತಿರ್ತಾರೆ ಮಕ್ಕಳು, ಅವರಿಗೆ ಆತ್ಮವಿಶ್ವಾಸನ ತುಂಬಬೇಕು, ಆತ್ಮಸ್ಥೈರ್ಯನ ತುಂಬ್ತಾ ಬರಬೇಕು. ಹೆಂಡತಿ ತುಂಬ ಬೇಜಾರಾದಾಗ, ತಂದೆ ತಾಯಿ ತುಂಬ ನೊಂದ್ಕೊಂಡಾಗ ಧೈರ್ಯವಾಗಿ ತುಂಬ್ತಾ ಬರಬೇಕು. ನೀವು ಬ್ಯಾಕ್ ಬೋನ್ ಆಫ್ ದ ಫ್ಯಾಮಿಲಿ ಅಂತ ಇರಬೇಕು. ಎಲ್ಲರೂ ಹೀರೋನೇ ಇಷ್ಟಪಡ್ತಾರೆ. ಯಾಕೆ ಹೇಳಿ ನೋಡೋಣ? ಅವರಲ್ಲಿ ಹೀರೋಯಿಸಮ್ ಇರುತ್ತೆ, ಅಂದರೆ ಎಲ್ಲವನ್ನು ಕೂಡ ನಿಭಾಯಿಸೋ ಶಕ್ತಿ ಇರುತ್ತೆ. ಅದಕ್ಕೆ ಒಂದು ಸಿನಿಮಾ ಒಳಗಡೆ ನಾವು ಹೀರೋನ ಇಷ್ಟಪಡ್ತೀವಿ. ಬಿಕಾಸ್ ಎಷ್ಟೇ ಬಡತನ ಇರಲಿ ಎಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಇರುತ್ತೆ. ರೈಟ್? ಧೈರ್ಯ ತುಂಬ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ನಾವು ಕೂಡ ನಮ್ಮ ಫ್ಯಾಮಿಲಿಗೆ ಹೀರೋ ಆಗಬೇಕಂದ್ರೆ ಏನು ಮಾಡಬೇಕು? ಹೆಂಡತಿ ಮಕ್ಕಳಿಗೆ ಧೈರ್ಯ ತುಂಬಬೇಕು, ನಾವು ಶಕ್ತಿಯಾಗಿರಬೇಕು, ತಂದೆ ತಾಯಿಗೆ ಧೈರ್ಯ ತುಂಬಬೇಕು, ಮಕ್ಕಳಿಗೆ ಎಸ್ಪೆಷಲಿ ಓದೋ ವಿಚಾರದಲ್ಲಿ ಕನಸು ತುಂಬಬೇಕು. ಎಲ್ಲ ಒಂದು ಕಡೆ ಸಾಲ ಮತ್ತೊಂದು ಇನ್ನೊಂದಾದಾಗ ಧೈರ್ಯ ತುಂಬ್ತಾ ಬದುಕಬೇಕು. ಪ್ರತಿಯೊಬ್ಬರ ಲೈಫಲ್ಲೂ ಕಷ್ಟಗಳಿದೆ, ಇಲ್ಲ ಅಂತಲ್ಲ. ಬಟ್ ನಾವು ನಮ್ಮ ನಡವಳಿಕೆ, ನಮ್ಮ ಮಾತಲ್ಲಿ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲೋ ಒಂದು ಕಡೆ ಆ ಫ್ಯಾಮಿಲಿನಲ್ಲಿ ನಾವು ವೀಕ್ ಆಗ್ತಿದ್ದೀವಿ. ನಾವು ವೀಕ್ ಆದರೆ ಫ್ಯಾಮಿಲಿ ವೀಕ್ ಆದಂಗೆ ಲೆಕ್ಕ. ನೆಕ್ಸ್ಟ್ ಪಾಯಿಂಟ್ ನೋಡೋಣ,
ಮನೆಯವರೊಂದಿಗೆ ಸಮಯ ಕಳೆಯೋದು ತುಂಬ ಮುಖ್ಯ. ಎಷ್ಟೋ ಜನ ಏನಂದರೆ ಬರೀ ಕೆಲಸ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ ಇಲ್ಲ. ಎಷ್ಟೇ ಕೆಲಸ ಮಾಡಿ ಏನೇ ಮಾಡಿ ಒಂದು ಇಡೀನೇ ತಿನ್ನೋದು, ನಾವು ಇಡೀ ಅಕ್ಕಿಯನ್ನು ತಿನ್ನೋದು ಕರೆಕ್ಟ್. ಮಾಡ್ತಿರೋದು ಫ್ಯಾಮಿಲಿಗೋಸ್ಕರ ಕರೆಕ್ಟ್. ನಿಮಗೆ ಫ್ಯಾಮಿಲಿಗೆ ಸಮಯ ಕೊಡ್ದಿರ ನೀವು ದುಡಿತೀರ ಅಂದಮೇಲೆ ಫ್ಯಾಮಿಲಿ ಯಾಕೆ ಮಾಡ್ಕೋಬೇಕಿತ್ತು ನನ್ನ ಪ್ರಶ್ನೆ. ಕೆಲಸ ಬೇಕು, ಸತ್ತೋದ್ಮೇಲೆ ಎಲ್ಲಿ ತಗೊಂಡು ಹೋಗೋಕ್ಕಾಗಲ್ಲ. ಕೆಲಸ ಬೇಕು, ಹೊಟ್ಟೆಗೆ ಬಟ್ಟೆಗೆ ನಮಗೆಲ್ಲದಕ್ಕೂ ಬೇಕಿಲ್ಲ ಅಂತ ಹೇಳ್ತೀನಿ. ನನ್ನ ಪಾಯಿಂಟ್ ಅದಲ್ವೇ ಅಲ್ಲ. ಆದರೆ ಫ್ಯಾಮಿಲಿಗೂ ಸಮಯ ಕೊಡಿ, ಅದರಲ್ಲಿರೋ ಮಜಾ ಬೇರೆ. ಫ್ಯಾಮಿಲಿ ದುಡಿತಿರೋದೇ ಅದಕ್ಕೋಸ್ಕರ ಅಂದಮೇಲೆ ನಾವು ನಮ್ಮ ಫ್ಯಾಮಿಲಿನ ನಂದಗೋಕುಲ ಮಾಡ್ಕೊಳ್ಳೋದು ನಮ್ಮ ಕೈನಲ್ಲಿದೆ. ಒಂದೇ ಹೊತ್ತು ಊಟ ಮಾಡೋಣ, ಫ್ಯಾಮಿಲಿ ಒಟ್ಟಿಗೆ ಚೆನ್ನಾಗಿರೋಣ, ಸಮಯ ಕೊಡೋಣ. ನಾಳೆ ಸತ್ತೋದ ಮೇಲೆ ಬಟ್ಟೆಯನ್ನು ಒದಿಸಿರ್ತಾರಲ್ಲ ಅದನ್ನು ತೆಗೆದುಬಿಟ್ಟು ಆಡ್ತಾ ಕೂತ್ಕೊಳ್ಳೋದಲ್ಲ ಆ್ಯಕ್ಚುಲಿ. ಓಕೆ, ಇದ್ದಾಗಲೇ ಸಮಯ ಕೊಟ್ಟು ಪ್ರೀತಿಯಿಂದ ಮಾತಾಡ್ಸೋಣ, ಇದು ಇರಬೇಕಾಗಿರೋದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಮಕ್ಕಳಿಗೆ ಒಳ್ಳೆಯ ಅಪ್ಪ ಆಗಬೇಕು. ಎಷ್ಟೋ ಜನ ಏನಂತ ಹೇಳಿದ್ರೆ ಮಕ್ಕಳು ಆದಮೇಲೆ ಬೇಜವಾಬ್ದಾರಿ ಥರ ನೋಡ್ತಾರೆ. ಇದೆಲ್ಲ ಆ್ಯಕ್ಚುಲಿ ಅಟ್ಲೀಸ್ಟ್ ಅವ್ರ ಹೋಮ್ವರ್ಕ್ಗಳೇನು ನಡೀತಾ ಇದೆ, ಶಾಲೆ ಒಳಗಡೆ ಮಕ್ಕಳು ಹೇಗಿದ್ದಾರೆ, ವಾರಕ್ಕೊಂದ್ಸಲ ಹೋಗಿ ಅಥವಾ 15 ದಿನಕ್ಕೊಂದ್ಸಲ ಹೋಗಿ, ತಿಂಗಳಿಗೊಂದ್ಸಲ ಹೋಗಿ ವಿಸಿಟ್ ಮಾಡ್ಕೊಂಡು ಮಕ್ಕಳು ಸ್ಟಡಿ ಹೇಗಿದೆ, ಯಾವುದ್ರಲ್ಲಿ ಚೆನ್ನಾಗಿದ್ದಾರೆ, ಅವ್ರ ಇಂಟ್ರೆಸ್ಟ್ ಏನು, ಅವರೊಟ್ಟಿಗೆ ಸಮಯ ಕೊಡ್ತಿದ್ದೀವ ನಾವು. ಬಿಕಾಸ್ ನಾವು ಅವ್ರನ್ನ ಆ ಬೇಸ್ ಏನು ಹಾಕ್ತೀವಲ್ಲ ಅದ್ರ ಮೇಲೆ ಅವ್ರ ಫ್ಯೂಚರ್ ನಿಂತ್ಕೊಂಡಿರುತ್ತೆ. ನಾವು ಅವ್ರು ಏನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ನಾವು ಬೇಸ್ ಹಾಕ್ತಾ ಬರಬೇಕು. ಇದು ತಂದೆಯ ಕರ್ತವ್ಯ, ತಂದೆಯ ಜವಾಬ್ದಾರಿಗಳು. ಇನ್ನು ಸುಮಾರು ಪಾಯಿಂಟ್ಸ್ ಇದೆ, ಬಟ್ ಬೇಸಿಕ್ ಆಗಿರ್ತಕ್ಕಂಥದ್ದು ಮೇನ್ ರಿಕ್ವೈರ್ಮೆಂಟ್ ಇರತಕ್ಕಂಥ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ದೀನಿ. ಸ್ನೇಹಿತರೆ, ಏನು ಅನ್ನಿಸ್ತಾ ಇದೆ ವಿಡಿಯೋ ನೋಡಿ, ಇಷ್ಟ ಆಗ್ತಿದ್ರೆ, ನಿಜ ಅನಿಸಿದರೆ, ಬೆಸ್ಟ್ ಅನಿಸಿದರೆ, ಯಾವ ಬೆಸ್ಟ್ ಪಾಯಿಂಟ್ ಅನಿಸು ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ಆದಷ್ಟು ಬೇಗ 20,000 ಕಂಪ್ಲೀಟ್ ಆಗಿ 25, 30, 35, 40 ಹಿಂಗೆ ಸಾಗಲಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಜೈ ಮೋಟಿವೇಶನ್ ಸ್ಪೀಕರ್ ಪೇಜ್ ಇದೆ, ಫಾಲೋ ಮಾಡಿ. 96,000 ಜನ ಫಾಲೋವರ್ಸ್ ಇದ್ದಾರೆ. ಫೇಸ್ಬುಕ್ಕಲ್ಲೂ ಕೂಡ ಅದೇ ಥರ 30,000 ಫಾಲೋವರ್ಸ್ ಇದ್ದಾರೆ. ಇನ್ನಷ್ಟು ಅಲ್ಲೂ ಕೂಡ ಫಾಲೋ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.